ರಾಜ್ಯ ದೇಶದ ಪಾಲಿಗೆ ಇವತ್ತು ಕರಾಳ ದಿನ, ಭಯಾನಕ ಭಾನುವಾರ ಅಂದ್ರೂ ಕೂಡ ತಪ್ಪಾಗಲ್ಲ ಅಂತ ಅನ್ಸುತ್ತೆ. ರಾಜ್ಯದ ಹಲವೆಡೆಗಳಲ್ಲಿ, ದೇಶದ ಹಲವೆಡೆಗಳಲ್ಲಿ ಇಂತಹ ಘಟನೆಗಳು ವರದಿಯಾಗಿದೆ. ಪ್ರತ್ಯೇಕ ಅವಘಡಗಳಲ್ಲಿ ಭಾರೀ ಸಾವು ನೋವು ಕೂಡ ಸಂಭವಿಸಿದೆ. ಹಾಸನದಲ್ಲಿ ಜವರಾಯನ ಅಟ್ಟಹಾಸಕ್ಕೆ ಮಗು ಸೇರಿ 6 ಮಂದಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಬೆಳಗ್ಗೆ 7 ಗಂಟೆ ಸುಮಾರಿಗೆ ಹಾಸನ ಹೊರವಲಯದ ಈಚನಹಳ್ಳಿ ಗ್ರಾಮದ ಬಳಿ ಕಾರೊಂದು ಡಿವೈಡರ್ಗೆ ಡಿಕ್ಕಿ ಹೊಡೆದು ಹಾರೆ ಕಂಟೈನರ್ಗೆ ಡಿಕ್ಕಿಯಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ಕಾರಹಳ್ಳಿ ಗ್ರಾಮದ ನಾರಾಯಣಪ್ಪ ಸುನಂದ ದಂಪತಿ, ಹೊಸಕೋಟೆ ತಾಲೂಕಿನ ಅಂದ್ರಹಳ್ಳಿ ಗ್ರಾಮದ ರವಿಕುಮಾರ್, ಪತ್ನಿ ನೇತ್ರ ಹಾಗೂ ಪುತ್ರ ಚೇತನ್, ಚಿಕ್ಕಬಳ್ಳಾಪುರದ ಕೊಂಡೇನಹಳ್ಳಿ ಗ್ರಾಮದ ಕಾರು ಚಾಲಕ ಗುಣಶೇಖರ್ ಸಾವನ್ನಪ್ಪಿದ್ದಾರೆ. ಡಿಕ್ಕಿಯ ರಭಸಕ್ಕೆ ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಮೃತದೇಹಗಳನ್ನು ಹೊರತೆಗೆಯಲು ಪೊಲೀಸರು ಹರಸಾಹಸ ಪಟ್ಟರು. ಪಾರ್ಶ್ವವಾಯುವಿನಿಂದ ಬಳಲ್ತಾ ಇದ್ದ ನಾರಾಯಣಪ್ಪಗೆ ಮಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ವಾಪಸ್ ಆಗುವ ವೇಳೆ ಈ ದುರ್ಘಟನೆ ಸಂಭವಿಸಿದೆ. 100ರಿಂದ 120 ಕಿಲೋಮೀಟರ್ ವೇಗದಲ್ಲಿದ್ದ ಡ್ರೈವರ್ ನಿದ್ದೆ ಮಂಪರ್ನಲ್ಲಿ ಕಣ್ಮುಚ್ಚಿದ್ದೇ ಘಟನೆಗೆ ಕಾರಣ ಎನ್ನಲಾಗ್ತಾ ಇದೆ. ಘಟನಾ ಸ್ಥಳಕ್ಕೆ ಹಾಸನ ಎಸ್ಪಿ ಮಹಮ್ಮದ್ ಸುಜಿತಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹಿಮ್ಸ್ ಆಸ್ಪತ್ರೆಯ ಶವಾಗಾರದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿ ಮೃತದೇಹಗಳನ್ನು ಹಸ್ತಾಂತರ ಮಾಡಲಾಯಿತು. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಒಂದು ಘಟನೆ ಆಗಿದ್ದ ಸಂದರ್ಭದಲ್ಲಿ ನಾನು ಮನೆಯಿಂದ ಹೊರಗೆ ಬಂದೆ. ಆಗ ಒಂದು ಭೀಕರವಾದ ಶಬ್ದ ಕೇಳ್ತು. ಈ ಸ್ಪಾಟಿಗೆ ಬಂದಾಗ ಲಾರಿ ಮತ್ತು ಕಾರು ಅಪಘಾತ ಆಗಿ ಆ್ಯಕ್ಚುಲಿ ಒಬ್ಬರು ಮಹಿಳೆ 2 ಕೈಗಳು ಮಾತ್ರ ಕಾಣ್ತಿದ್ವಿ. ನಾವು ಆ ಟೈಮಲ್ಲಿ ಭಾರಿ ಪ್ರಯತ್ನ ಪಟ್ಟು, ತುಂಬ ಜನ ಆ ಕಡೆ ಈ ಕಡೆ ಹೋಗ್ತಿದ್ದವರೆಲ್ಲ ಬಂದಾಗ ತುಂಬ ಪ್ರಯತ್ನ ಪಟ್ಟಾಗ ಏನು ಮಾಡ್ಲಿಕ್ಕೆ ಆಗಲಿಲ್ಲ. ಅಸಾಧ್ಯವಾದಂಥ ಸಂದರ್ಭ. ಯಾಕೆಂದರೆ ಭೀಕರ ಸನ್ನಿವೇಶ. ಆ ವೆಹಿಕಲ್ ಕೂಡ ರಿಮೂವ್ ಮಾಡೋಕ್ಕಾಗಲಿಲ್ಲ, ಅಷ್ಟೊಂದು ತುಂಬ ಇದಾಗಿತ್ತು. ಮಂಗಳೂರಿಂದ ಹಾಸನ ಕಡೆ ಹೋಗ್ತಿದ್ದಂಥ ಕಾರು ಡಿವೈಡರ್ಗೆ ಹೊಡೆದು ರೈಟ್ ದಾಟಿ ಹಾರಿ ಬಂದ ವಿಚಾರದಲ್ಲಿ ಇದೇ ಕಡೆಯಿಂದ ಟ್ಯಾಂಕರ್ ಗಾಡಿ ಬರ್ತಿತ್ತು. ಮುಖಾಮುಖಿ ಹೋಗಿ ಹೊಡೆದಾಗ ಅದ್ರ ಅಡಿಗೂ ಸಿಗಾಕೆಂದು ಬಹಳ ಅಪಘಾತ ಅಂದ್ರೆ ಜೀವನದಲ್ಲಿ ಮರಿಬಾರ್ದು. ಆ ತರ ಅಪಘಾತ ಆಗಿದೆ. ಒಂದು ಸಣ್ಣ ಪಾಪು ಸೇರಿ ಅದರಲ್ಲಿ 6 ಜನ. ಈ ರೋಡಲ್ಲಿ ಬರುವಂತ ವೆಹಿಕಲ್ ಅಲ್ಲಿ ಒಂದು ಸ್ವಲ್ಪ ತಾಳ್ಮೆಯಿಂದ ಬರಬೇಕಾಗಿ ನಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. बेंगलुरु की तरफ से आ रहा था, मैंगलुरु जा रहा था मैं, और गाड़ी कार इधर से वो साइड से आई, जम हुई, हमारे ट्रक के ऊपर हुई। वो फिलहाल हो सकता है नींद में होगा वो, और बाद में हमारा दिमाग सुन्न हो गया, यानी कि गाड़ी जम हो गई अपने गाड़ी के ऊपर। तो मेरे को ब्रेक लगाने का ऐसा सोचा नहीं, तो फोन लगाया इमरजेंसी पुलिस को. ನಾರಾಯಣಪ್ಪನವರು ಅವರಿಗೆ ಸ್ಟ್ರೋಕ್ ಆಗಿರೋ ಕಾರಣಕ್ಕೆ ಚಿಕಿತ್ಸೆ ಪಡೀಲಿಕ್ಕೆ ಅವರು ಕಾರವಾರದ ಕಡೆ ಹೋಗಿ ಬರುವಂಥ ಸಂದರ್ಭದಲ್ಲಿ ಹಾಸನ ಬಳಿ ಈ ರೀತಿ ಅಪಘಾತ ಆಗಿದೆ ಅನ್ನೋ ಸುದ್ದಿ ನಮಗೆ ಗೊತ್ತಾಗಿದೆ. ಆದರೆ ಅವರು ತುಂಬ ಬಡತನದಲ್ಲಿದ್ದಂಥ ಕುಟುಂಬ ಅದು. ಅವರ ಕುಟುಂಬದ ಇನ್ನೂ 3 ಜನ, ಅವರ ನಾದಿನಿ ಮತ್ತು ಅವರ ತಮ್ಮ, ಅವರು ತೀರ್ಕೊಂಡಿದ್ದಾರೆ. ಆ ಮಕ್ಕಳು ಇವತ್ತು ಅನಾಥರಾಗಿದ್ದಾರೆ. ಇಡೀ ಗ್ರಾಮಸ್ಥರು ಇವತ್ತು ಒಂದು ರೀತಿ ಶೋಕದ ವಾತಾವರಣ ನಮ್ಮೂರಲ್ಲಿ ನಿರ್ಮಾಣ ಆಗಿದೆ. ಅದರಲ್ಲಿ ಒಂದು ಮೆಸೇಜ್ ಅರ್ಥ ಮಾಡ್ಕೊಳ್ಬೇಕು. ಮಾರ್ನಿಂಗ್ ಡ್ರೈವಿಂಗ್ ಇಸ್ ಮೋರ್ ಡೇಂಜರಸ್ ಅಂತ. ಅಟ್ಲೀಸ್ಟ್ ಡ್ರೈವರ್ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿಬಿಟ್ರೆ ಆರಾಮಾಗಿಬಿಡ್ತಾರೆ, ಕಂಫರ್ಟ್ ಝೋನಿಗೆ ಬಂದುಬಿಡ್ತಾರೆ. ಒಂದು ಕಾಫಿ ಟೀ ಕುಡಿದ್ಬಿಡೋಣ, ಒಂದು ಸ್ವಲ್ಪ ಮುಖಕ್ಕೆ ನೀರು ಹಾಕೊಂಡ್ಬಿಡೋಣ, ಆಮೇಲೆ ಡ್ರೈವ್ ಮಾಡೋಣ ಅಂತ ಹೋದ್ರೇ ಹಿಂಗಾಗೋದು. ಅರ್ಲಿ ಮಾರ್ನಿಂಗ್ ಅದೊಂದು ಪೀಕ್ ಅವರ್ ನಿದ್ದೆ ಎಳಿತಾ ಇರುತ್ತೆ. ಸೊ ಗೊತ್ತಿಲ್ಲ, ಬಹುಶಃ ಅದೇ ಈ ಒಂದು ದುರ್ಘಟನೆಗೆ ಕಾರಣ ಅಂತ ಎಲ್ಲರೂ ಹೇಳ್ತಿರೋದನ್ನು ಗಮನಿಸ್ತಾ ಇದ್ರೆ ಇನ್ನು ಮುಂದಿನ ದಿನಗಳಲ್ಲಾದರೂ ಅಲರ್ಟ್ ಆಗಿ ಮಾರ್ನಿಂಗ್ ಡ್ರೈವ್ ಮಾಡುವಂತಹ ಡ್ರೈವರ್ಸ್. ದೆಹಲಿಯ ವಿವೇಕನಗರದ ನ್ಯೂಬೋರ್ನ್ ಬೇಬಿ ಸೆಂಟರ್ನಲ್ಲಿ ಬೆಂಕಿ ಹೊತ್ಕೊಳ್ತು. 7 ಶಿಶುಗಳು ಸಜೀವ ದಹನವಾದರು. 12 ಶಿಶುಗಳನ್ನು ರಕ್ಷಣೆ ಮಾಡಲಾಗಿದೆ. 5 ಶಿಶುಗಳ ಸ್ಥಿತಿ ಅಂತೂ ಗಂಭೀರವಾಗಿದೆ. ನಿನ್ನೆ ರಾತ್ರಿ 11:30 ಸುಮಾರಿಗೆ ದೆಹಲಿಯ ಬೇಬಿ ಕೇರ್ ನ್ಯೂಬೋರ್ನ್ ಆಸ್ಪತ್ರೆಯಲ್ಲಿ ದುರಂತ ಆಗಿರೋದು. 3 ಅಂತಸ್ತಿನ ಆಸ್ಪತ್ರೆಯಲ್ಲಿ ಬೆಂಕಿ ಕಾಣಿಸ್ಕೊಳ್ತು. ನೋಡ್ತಿದ್ದ ಹಾಗೆ ಬೆಂಕಿ ಕೆನ್ನಾಲಿಗೆ ಇಡೀ ಆಸ್ಪತ್ರೆನೇ ವ್ಯಾಪಿಸ್ಬಿಡ್ತು. ಸ್ಥಳಕ್ಕೆ ಧಾವಿಸಿದಂತಹ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸಲು ಯತ್ನಿಸಿದ್ರು. ಅಷ್ಟರಲ್ಲಾಗಲೇ ಬೆಂಕಿಯ ಜ್ವಾಲೆಗೆ 7 ಕಂದಮ್ಮಗಳು ಉಸಿರು ಚೆಲ್ಲಿದ್ವು. ಘಟನೆಗೆ ಆಸ್ಪತ್ರೆಯ ಆಡಳಿತ ಮಂಡಳಿ ನಿರ್ಲಕ್ಷ್ಯ ಕಾರಣ ಅಂತ ಗೊತ್ತಾಗ್ತಾ ಇದೆ. ಆಸ್ಪತ್ರೆ ತೀರಾ ಚಿಕ್ಕದಾದ ಕಟ್ಟಡದಲ್ಲಿ ನಡೆಸಲಾಗ್ತಾ ಇತ್ತು. ಯಾವುದೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಿಲ್ಲ. ಅಲ್ಲದೆ ಆಸ್ಪತ್ರೆ ಕೆಳಗೆ ಆಕ್ಸಿಜನ್ ಸಿಲಿಂಡರ್ ರೀಫಿಲ್ಲಿಂಗ್ ಕಾರ್ಯವನ್ನ ಮಾಡಲಾಗ್ತಾ ಇತ್ತು. ಈ ವೇಳೆ ಲೀಕೇಜ್ನಿಂದಲೇ ಬೆಂಕಿ ಹೊತ್ಕೊಂಡಿದೆ ಅಂತ ಸ್ಥಳೀಯರು ಆರೋಪಿಸ್ತಾ ಇದ್ದಾರೆ. ಆದರೆ ಮಾಲೀಕ ನವೀನ್ ಕಿಚ್ಚಿ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಆತ ಸದ್ಯಕ್ಕೆ ತಲೆಮರೆಸಿಕೊಂಡಿದ್ದ. ಇದೀಗ ಮಾಲೀಕನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಘಟನೆ ಬಗ್ಗೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಆಘಾತ ವ್ಯಕ್ತಪಡಿಸಿ ತಪ್ಪಿತಸ್ಥರನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದುರ್ಘಟನೆ ಬಗ್ಗೆ ರಾಷ್ಟ್ರಪತಿ ಮುರ್ಮು, ಪ್ರಧಾನಿ ಮೋದಿ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. स्टाफ की सबसे बड़ी लापरवाही है. स्टाफ का कोई बंदा हतोहत नहीं हुआ, किसी स्टाफ का कोई आदमी जला नहीं, किसी का कोई परेशान नहीं हुआ. स्टाफ भाग गया और उन बच्चों को छोड़ गया. सबसे पहली कार्रवाई होनी चाहिए हेल्थ डिपार्टमेंट के खिलाफ, जिसने इनको लाइसेंस दिया. एक जीना है इनके पास, स्टेज इनके पास एक है, वो भी इतनी कंजेस्टेड है कि बच्चा आदमी उतर नहीं सकता. हेल्थ डिपार्टमेंट के पास सबसे बड़ी कार्रवाई हेल्थ डिपार्टमेंट के खिलाफ होनी चाहिए. कारण ये कंजेस्टेड बिल्डिंग है, निकलने की जगह नहीं है. जरा सी भी कोई आग लगी तो आदमी मर जाएगा, दम घुट जाएगा उसको धुएं से. ये हुआ और क्या हुआ.
ದೆಹಲಿಯ ಪಶ್ಚಿಮ ವಿಹಾರದಲ್ಲಿರುವಂತಹ ವಿವೇಕ್ ನಗರದಲ್ಲಿ ನವಜಾತ ಆಸ್ಪತ್ರೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ನಾವು ಘಟನೆ ನಡೆದಂತ ಸ್ಥಳದಲ್ಲಿದ್ದೀವಿ. ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಹೋಗಬಹುದು. ಆಸ್ಪತ್ರೆ ಯಾವ ರೀತಿಯಾಗಿ ಸುಟ್ಟು ಕರಕಲಾಗಿದೆ ಅನ್ನುವಂಥದ್ದನ್ನ ಕೂಡ ಗಮನಿಸ್ತಾ ಇದ್ದೀರಿ. ಶನಿವಾರ ರಾತ್ರಿ 11:30 ಸಂದರ್ಭದಲ್ಲಿ ಇಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಈ ಒಂದು ಆಸ್ಪತ್ರೆಗೆ ಬೆಂಕಿ ತಗುಲಿದೆ ಅನ್ನುವಂತ ಮಾಹಿತಿಗಳು ಬರ್ತಾ ಇರುವಂತದ್ದು. ಬೆಂಕಿ ಹೊತ್ಕೊಂಡು 7 ಶಿಶುಗಳು ಸಾವನ್ನಪ್ಪಿದವೆ ಅನ್ನುವಂತ ಮಾಹಿತಿಯನ್ನು ಪೊಲೀಸರು ಕೊಟ್ಟಿದ್ದಾರೆ. ಬಾಕಿ 5 ಶಿಶುಗಳನ್ನ ಸ್ಥಳೀಯರು ರಕ್ಷಣೆ ಮಾಡಿ ಬೇರೆ ಬೇರೆ ಆಸ್ಪತ್ರೆಗೆ ಕೂಡ ದಾಖಲು ಮಾಡಿರುವಂತದ್ದು. ಮತ್ತೆ ಇಲ್ಲಿ ಸಾಕಷ್ಟು ನಿಯಮಗಳನ್ನ ಉಲ್ಲಂಘನೆ ಮಾಡಿರುವಂತದ್ದು ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬಹಳಷ್ಟು ಚಿಕ್ಕದಾದಂತಹ ಬಿಲ್ಡಿಂಗ್ ನಲ್ಲಿ ಈ ಒಂದು ಆಸ್ಪತ್ರೆಯನ್ನ ನಡೆಸ್ತಾ ಇರುವಂತದ್ದು ಕೂಡ ಗೊತ್ತಾಗ್ತಾ ಇದೆ. ಎಲ್ಲಾ ನಿಯಮಗಳನ್ನ ಕೂಡ ಅಂದ್ರೆ ಒಂದು ಆಸ್ಪತ್ರೆಗೆ ಇರಬೇಕಾದಂತಹ ಎಲ್ಲ ನಿಯಮಗಳನ್ನ ಕೂಡ ಇಲ್ಲಿ ಗಾಳಿಗೆ ತೂರಲಾಗಿರುವಂತದ್ದು. ಸಾಕಷ್ಟು ಕಂಜೆಸ್ಟೆಡ್ ಆಗಿರುವಂತಹ ಮನೆ ರೀತಿಯಾಗಿರುವಂತಹ ಪ್ರದೇಶದಲ್ಲಿ ಆಸ್ಪತ್ರೆಯನ್ನ ನಡೆಸಲಾಗ್ತಾ ಇತ್ತು. ಯಾವುದೇ ಎಮರ್ಜೆನ್ಸಿ ಎಕ್ಸಿಟ್ ಗಳು ಇಲ್ಲದೆ ಇರುವಂತಹ ಹಿನ್ನೆಲೆಯಲ್ಲಿ ಮಕ್ಕಳನ್ನ ಹೊರ ಕರೆತರಲಿಕ್ಕಾಗದೆ ಬೆಂಕಿಗೆ ತಗುಲಿ ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇರುವಂತದ್ದು. ಆಡಳಿತ ಮಂಡಳಿಯ ನಿರ್ಲಕ್ಷ್ಯದ ಕಾರಣದಿಂದಾಗಿ ಈಗ 7 ಹಸುಗೂಸುಗಳು ಸಾವನ್ನಪ್ಪಿರುವಂತದ್ದು. 1 ಹಸುಗೂಸಿನ ಪರಿಸ್ಥಿತಿ ಇನ್ನೂ ಕೂಡ ಗಂಭೀರವಾಗಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. 4 ಹಸುಗೂಸುಗಳಿಗೆ ಇನ್ನೂ ಕೂಡ ಚಿಕಿತ್ಸೆ ಮುಂದುವರೆದಿರುವಂತದ್ದು. ಕ್ಯಾಮರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬೀರ್ ನಿಡುಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ. ಹಣ ಮಾಡೋ ಬರದಲ್ಲಿ ಪ್ಲಾನಿಂಗ್ ಮಾಡೋದನ್ನೇ ಮರ್ತು ಬಿಟ್ರೆ ಹೀಗೆ ಆಗೋದು. ಅದೊಂದು ಬೇಬಿ ಕೇರ್ ಸೆಂಟರ್ ಅಂತ ಅಂದಮೇಲೆ ಹೇಗಿರಬೇಕು ನೋಡಿ. ಅದೊಂದು ರೀತಿ ಮನೆಯ ರೀತಿ. ಆ ಮೆಟ್ಲುಗಳು ಕೂಡ ಕಿರಿದಾಗಿದೆ. ಒಂದು ಎಕ್ಸಿಟ್ ಪ್ಲಾನ್ ಇಲ್ಲ. ಇಂತಹ ಸಂದರ್ಭಗಳು ಬಂದಾಗ ಅಲ್ಲಿಂದ ಹೇಗೆ ಹೊರಗೆ ಬರಬಹುದು ಅನ್ನೋದಕ್ಕೆ. ಇಂತಹ ಸಂದರ್ಭಗಳು ಬಂದಾಗ ಅಲ್ಲಿ ತೆಗೆದುಕೊಳ್ಬೇಕಾದಂತಹ ಪ್ರಿಕಾಷನ್ಸು ಇಲ್ಲ. ಅಂದರೆ ಎಷ್ಟು ನಿರ್ಲಕ್ಷ್ಯವನ್ನು ತೋರಿದ್ದಾರೆ. ಹಾಗೆ ಈ ಒಂದು ಆಸ್ಪತ್ರೆ ನಡೆಸಲಿಕ್ಕೆ ಲೈಸೆನ್ಸ್ ಕೊಟ್ಟವರು ಏನು ನೋಡಿ ಲೈಸೆನ್ಸ್ ಕೊಟ್ರಿ? ದುಡ್ಡು ನೋಡಿ ಲೈಸೆನ್ಸ್ ಕೊಟ್ರಾ ಅಥವಾ ಅಲ್ಲೋಗಿ ಮಾನಿಟ್ರ್ ಮಾಡಿ ಏನಾದರೂ ಲೈಸೆನ್ಸ್ ಕೊಟ್ರಾ? ಮಾಲೀಕ ಎಷ್ಟು ಹೊಣೆಗಾರನೋ ಆ ಒಂದು ಲೈಸೆನ್ಸ್ ಕೊಟ್ಟಂತಹ ಅಧಿಕಾರಿಗಳೇನಿದ್ದಾರೆ ಅವರ ವಿರುದ್ಧವೂ ಕೂಡ ಕೇಸ್ ಆಗಬೇಕು. ಅವರು ಕೂಡ ಇದಕ್ಕೆ ಹೊಣೆಗಾರರು. ಇನ್ನು ಗುಜರಾತ್ನ ರಾಜ್ಕೋಟ್ನಲ್ಲಿ ನಡೆದ ಬೆಂಕಿ ದುರಂತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 35ಕ್ಕೆ ಹೋಗ್ತಾ ಇದೆ. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿರ್ತಕ್ಕಂತಹ ಪ್ರಕರಣ ಇದು. ವೀಕೆಂಡ್ ಮೋಜಿಗಾಗಿ ಗೇಮಿಂಗ್ ಝೋನ್ಗೆ ತೆರಳಿದಂತಹ 35 ಮಂದಿ ಸಜೀವವಾಗಿ ದಹನವಾಗಿದ್ದಾರೆ. ಗೇಮಿಂಗ್ ಝೋನ್ನಲ್ಲಿ ನಿನ್ನೆ ಸಂಜೆ ಎಸಿ ಬ್ಲಾಸ್ಟ್ ಆದ ಪರಿಣಾಮ ಭಾರೀ ಪ್ರಮಾಣದಲ್ಲಿ ಬೆಂಕಿ ಹೊತ್ಕೊಳ್ತು. ಘಟನೆಯಲ್ಲಿ 12 ಮಕ್ಕಳು ಸೇರಿ 35 ಮಂದಿ ಸಾವನ್ನಪ್ಪಿದ್ದಾರೆ. ಘಟನೆ ನಡೀತಿದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸಿ ಪರಿಸ್ಥಿತಿ ನಿಯಂತ್ರಣಕ್ಕೆ ತಂದಿದ್ದಾರೆ. ಇಂದು ಬೆಳಗ್ಗೆ ಸ್ಥಳಕ್ಕೆ ಭೇಟಿ ನೀಡಿದ ಸಿಎಂ ಭೂಪೇಂದ್ರ ಪಟೇಲ್, ಗೃಹ ಸಚಿವ ಹರ್ಷ ಸಂಘವಿ ಸ್ಥಳ ಪರಿಶೀಲನೆಯನ್ನು ನಡೆಸಿದ್ದಾರೆ. ಬಳಿಕ ಆಸ್ಪತ್ರೆಗೆ ತೆರಳಿ ಗಾಯಾಳುಗಳಿಗೆ ಮತ್ತು ಕುಟುಂಬಗಳಿಗೆ ಸಾಂತ್ವನ ಹೇಳಿದರು. ಘಟನೆಯಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ತಲಾ 4 ಲಕ್ಷ ರೂಪಾಯಿ ಹಾಗೂ ಗಾಯಗೊಂಡವರಿಗೆ 50,000 ರೂಪಾಯಿ ಪರಿಹಾರವನ್ನು ಸಿಎಂ ಭೂಪೇಂದ್ರ ಪಟೇಲ್ ಘೋಷಿಸಿದ್ದಾರೆ. ಘಟನೆಗೆ ಪ್ರಧಾನಿ ಮೋದಿ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಸಂತ್ರಸ್ತರಿಗೆ ಸಾಧ್ಯವಿರುವ ಎಲ್ಲಾ ನೆರವು ನೀಡಲು ಆಡಳಿತವು ಕಾರ್ಯನಿರ್ವಹಿಸುತ್ತೆ ಅಂತ ಟ್ವೀಟ್ ಮೂಲಕ ತಿಳಿಸಿದ್ದಾರೆ. ಘಟನೆ ನಡೆಯುತ್ತಿದ್ದ ಹಾಗೆ ಟಿಆರ್ಪಿ ಗೇಮ್ ಝೋನ್ನ ಮ್ಯಾನೇಜರ್ ನಿತಿನ್ ಜೈನ್ ಮತ್ತು ಗೇಮ್ ಝೋನ್ ಮಾಲೀಕ ಯುವರಾಜ್ ಸಿಂಗ್ ಸೋಲಂಕಿ ಸೇರಿದಂತೆ 3 ಬಂಧನಕ್ಕೆ ಒಳಪಡಿಸಿದ್ದಾರೆ. ಪ್ರಕರಣದ ಬಗ್ಗೆ ತನಿಖೆ ನಡೀತಾ ಇದೆ. ಎಸ್ಐಟಿ ಮೂಲಕ ಮುಂದಿನ 72 ಗಂಟೆಯಲ್ಲಿ ನಿಖರ ಕಾರಣ ಪತ್ತೆ ಹಚ್ಚಲು ಸೂಚನೆಯನ್ನು ಕೊಡಲಾಗಿದೆ. ಗುಜರಾತ್ ಹೈಕೋರ್ಟ್ ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸಿಕೊಂಡಿದೆ. ಏನಿಲ್ಲ, ಇದರಲ್ಲಿ ವೆರಿ ಸಿಂಪಲ್. ಎಸಿನ ಪರಿಶೀಲನೆ ಮಾಡ್ತಾ ಇರಬೇಕು. ವರ್ಷಕ್ಕೆ 3 ರಿಂದ 4 ಬಾರಿ ಅದನ್ನ ಚೆಕ್ ಮಾಡಿಸ್ತಾ ಇದ್ರೆ ಅಲ್ಲಿ ಎಲೆಕ್ಟ್ರಿಕ್ನ ಪ್ರಾಬ್ಲಮ್ ಆಗ್ತಾ ಇದೆಯಾ, ಕಂಪ್ರೆಸ್ನಿಂದ ಗ್ಯಾಸ್ ಏನಾದರೂ ಲೀಕ್ ಆಗ್ತಾ ಇದೆಯಾ ಅಥವಾ ಗ್ಯಾಸ್ ಕಮ್ಮಿ ಆಗಿದೆಯಾ, ಇದೆಲ್ಲದರ ಬಗ್ಗೆ ಅವ್ರು ಚೆಕ್ ಮಾಡ್ತಾರೆ. ನೀವು ಚೆಕ್ ಮಾಡಿಸ್ಲಿಲ್ಲ ಅಂತಂದ್ರೆ ವರ್ಷ ಪೂರ್ತಿ ಹಾಗೆ ರನ್ ಆಗಿರುತ್ತೆ, ಸಡನ್ ಆಗಿ ಬ್ಲಾಸ್ಟ್ ಆಗುತ್ತೆ. ಇದರಲ್ಲಿ ಏನು ಪರಿಶೀಲನೆ, ಅದೇ ಕಾರಣ ಅನ್ನೋದಾದ್ರೆ ಇನ್ನೇನು ಇಲ್ಲ, ಅವ್ರದ್ದೇ ನೆಗ್ಲಿಜೆನ್ಸಿ. ವರ್ಷಕ್ಕೊಂದ್ಸರಿ ರಿಪೇರ್ ಮಾಡಿಸ್ಕೊಳ್ಳೋದಕ್ಕೆ ಏನು ಪ್ರಾಬ್ಲಮ್ಮು? ಸರ್ವಿಸ್, ಫ್ರೀ ಸರ್ವಿಸ್ ಕೂಡ ಇದ್ದೇ ಇರುತ್ತಲ್ಲ. ಅಷ್ಟು ನೆಗ್ಲಿಜೆನ್ಸಿ. ಇನ್ನು ಕಲ್ಲು ಬಂಡೆ ತುಂಬಿದ್ದಂತಹ ಟ್ರಕ್ ಒಂದು ನಿಂತಿದ್ದಂತಹ ಬಸ್ಗೆ ಡಿಕ್ಕಿ ಹೊಡೆದ ಪರಿಣಾಮ 11 ಮಂದಿ ಸಾವನ್ನಪ್ಪಿದ್ದು 10 ಮಂದಿ ಗಾಯಗೊಂಡಿದ್ದಾರೆ. ಈ ಘಟನೆ ಆಗಿರುವುದು ಉತ್ತರ ಪ್ರದೇಶದ ಶಹಜಹಾನ್ಪುರದಲ್ಲಿ. ಖುತಾರ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಗೋಲಾ ಬೈಪಾಸ್ ರಸ್ತೆಯಲ್ಲಿ ಘಟನೆ ಸಂಭವಿಸಿದೆ. ಸೀತಾಪುರದಿಂದ ಪೂರ್ಣಗಿರಿಗೆ ತೆರಳುತ್ತಾ ಇದ್ದ ಖಾಸಗಿ ಬಸ್ ಶಹಜಹಾನ್ಪುರದ ದಾಬಾದಲ್ಲಿ ನಿಂತಿತ್ತು. ಕಲ್ಲು ಬಂಡೆ ತುಂಬಿದ ಟ್ರಕ್ ಬಸ್ಗೆ ಡಿಕ್ಕಿ ಹೊಡೆತು. ಅದರ ಪರಿಣಾಮ ಪಲ್ಟಿಯಾಗಿ ಮೇಲಕ್ಕೆ ಬಿತ್ತು. ಬಸ್ನಲ್ಲಿದ್ದಂತಹ ಯಾತ್ರಾರ್ಥಿಗಳು ಸಾವನ್ನಪ್ಪಿದ್ರು. ಸುಮಾರು 3 ಗಂಟೆಗಳ ಕಾಲ ನಡೆದ ರಕ್ಷಣಾ ಕಾರ್ಯಾಚರಣೆಯ ನಂತರ ಟ್ರಕ್ ಅಡಿಯಲ್ಲಿ ಸಿಲುಕಿದಂತಹ ಮೃತದೇಹಗಳನ್ನು ಹೊರತೆಗೆಯಲಾಯಿತು. ಬಂಗಾಳಕೊಲ್ಲಿಯಲ್ಲಿ ರೇಮೆಲ್ ಚಂಡಮಾರುತ ಭೀತಿಯನ್ನೇ ಹುಟ್ಟುಹಾಕುವಂತಹ ಪರಿಸ್ಥಿತಿ ಅದು
ಇಂದು ರಾತ್ರಿ 11:30 ಸುಮಾರಿಗೆ ಪಶ್ಚಿಮ ಬಂಗಾಳದ ಸಾಗರ ದ್ವೀಪ ಖೇಕುಪುರ ತೀರ ಪ್ರದೇಶದ ಮಧ್ಯ ಅಪ್ಪಳಿಸುತ್ತೆ. ಗಂಟೆಗೆ 85ರಿಂದ 95 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸ್ತಾ ಇದೆ. ಸದ್ಯಕ್ಕೆ ಬಾಂಗ್ಲಾದೇಶದಿಂದ 270 ಕಿಲೋಮೀಟರ್ ವೇಗದಲ್ಲಿ ಸೈಕ್ಲೋನ್ ಅಬ್ಬರ್ಸಿ ಮುನ್ನುಗ್ತಾ ಇದೆ. ಇದರಿಂದಾಗಿ ಪಶ್ಚಿಮ ಬಂಗಾಳದಲ್ಲಿ 200 ಮಿಲಿಮೀಟರ್ಗೂ ಹೆಚ್ಚು ಮಳೆ ಸುರಿಯುವ ಸಾಧ್ಯತೆ ಇದೆ. ನಾರ್ತ್ ಮತ್ತು ಸೌತ್ 24 ಪರಗಣ, ಪೂರ್ವ ಮಿಡ್ನಾಪುರ, ಹೌರಾ, ಹುಗ್ಲಿ ಜಿಲ್ಲೆಗಳಲ್ಲಿ ಬೆಳಗ್ಗಿನವರೆಗೂ ಕೂಡ ವರ್ಷಧಾರಿಯೇ ಆಗಲಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಪೂರ್ವ ಮತ್ತು ಆಗ್ನೇಯ ರೈಲ್ವೆಗಳು ಪಶ್ಚಿಮ ಬಂಗಾಳದಲ್ಲಿ ಹಲವಾರು ರೈಲುಗಳನ್ನು ರದ್ದುಗೊಳಿಸಲಾಗಿದೆ. ಕೋಲ್ಕತ್ತಾ ವಿಮಾನ ನಿಲ್ದಾಣವನ್ನು ನಾಳೆ ಬೆಳಗ್ಗೆ 9 ಗಂಟೆಯವರೆಗೆ ಸ್ಥಗಿತಗೊಳಿಸಲಾಗಿದೆ. ಇದರಿಂದ 394 ವಿಮಾನಗಳ ಸಂಚಾರ ರದ್ದಾಗಿದೆ. ವಿಪತ್ತು ನಿರ್ವಹಣಾ ತಂಡಗಳು ಜನರನ್ನ ಸ್ಥಳಾಂತರಿಸುವಂತಹ ಕಾರ್ಯವನ್ನ ಭರದಿಂದ ಮಾಡ್ತಾ ಇವೆ. ಎನ್ಡಿಆರ್ಎಫ್ ಪಡೆಗಳು ಬಂಗಾಳ ಕರಾವಳಿ ತೀರದಲ್ಲಿ ಸಮರೋಪಾದಿಯಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗ್ತಿದೆ. ಪಶ್ಚಿಮ ಬಂಗಾಳದಿಂದ ಹಾಗೆ ಮುಂದೆ ಸೈಕ್ಲೋನ್ ಸಾಗಲಿದ್ದು ತ್ರಿಪುರಾ, ಅಸ್ಸಾಂ, ನಾಗಾಲ್ಯಾಂಡ್, ಮಣಿಪುರದಲ್ಲೂ ಕೂಡ ಎಚ್ಚರಿಕೆ ವಹಿಸಲಾಗಿದೆ. ಆದರೆ ಆಂಧ್ರ, ತಮಿಳುನಾಡು ಕರಾವಳಿಯಿಂದ ಚಂಡಮಾರುತ ಮುಂದೆ ಸಾಗಿರೋ ಕಾರಣದಿಂದಾಗಿ ಕರ್ನಾಟಕಕ್ಕೆ ರೆಮಲ್ ಚಂಡಮಾರುತದ ಭೀತಿ ಇಲ್ಲ. ಇನ್ನು ಮೇ 31ಕ್ಕೆ ರಾಜ್ಯಕ್ಕೆ ಮುಂಗಾರು ಪ್ರವೇಶಿಸಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ರಾಯಚೂರು, ಯಾದಗಿರಿಯಲ್ಲಿ ಮಳೆಯಾಗಿದೆ. ಕಾರವಾರದಲ್ಲಿ ಸಮುದ್ರ ಪ್ರಕ್ಷುಬ್ಧಗೊಂಡಿದೆ. ಅದು ಎಲ್ಲಿದು ಗೊತ್ತಿಲ್ಲಪ್ಪ ದೃಶ್ಯ. ಅಲೆಗಳು ಬರ್ತಾ ಇದ್ರೆ ಟೂ ವೀಲರ್ ಓಡಿಸ್ಕೊಂಡು ಹೋಗ್ತಾರೆ, ಅಲ್ಲೇ ನಿಂತ್ಕೊಳ್ತಾರೆ. ಅದು ಒಂದ್ಸರಿ ಬಂದಂಗೆ ಇನ್ನೊಂದ್ಸರಿ ಬರುತ್ತೆ ಅಂತೇನಾದರೂ ಭಾವಿಸಿದ್ದಾರೋ ಏನೋ ಕಥೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ರೆಮಲ್ನ ಎಫೆಕ್ಟ್ ಇಲ್ಲ, ಸೊ ಅದು ತಡೆದಿದೆ. ಈಗ ಸದ್ಯ ಬೇರೆ ಕಡೆಗಳಲ್ಲಿ ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ. ಅವ್ರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಹ ಕೆಲಸಗಳನ್ನು ತ್ವರಿತಗತಿಯಲ್ಲಿ ಮಾಡ್ತಿರೋದ್ರಿಂದ ಅಲ್ಲಲ್ಲಿ ಅಪಾಯಗಳಿಂದ ಪಾರಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಅದು ಏನು 85ರಿಂದ 95 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸ್ತಾ ಇದೆ ಅಂತಂದರೆ ಅಂದಾಜು ಮಾಡಿ ಇನ್ನೆಷ್ಟಿರಬೇಕು ಅಂತ ಗೊತ್ತಿಲ್ಲ. ಯಾವ ರೀತಿಯಾದಂತಹ ಅಲರ್ಟ್ ಆಗ್ತಾರೆ. ಸಹಜವಾಗಿ ಏನೇ ಅಲರ್ಟ್ ಆದರೂ ಕೂಡ ಪ್ರಕೃತಿಯ ವಿಕೋಪಗಳು, ಪ್ರಕೃತಿ ತರಬಹುದಾದಂತಹ ವ್ಯತ್ಯಾಸಗಳು ಯಾವ ರೀತಿ ಏನೇನು ಆಗಬಹುದು ಅನ್ನೋದನ್ನ ಅಂದಾಜು ಮಾಡಲಿಕ್ಕಾಗಲ್ಲ. ಬಟ್ ಸಾಧ್ಯವಾದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇವೆ NDRF ಟೀಮ್.